ನಮಸ್ಕಾರ ಎಲ್ಲರಿಗೂ ಭಾವಂಜನಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮೊಸರು ಮಸಾಲ. ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೊಸರು, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕರಿಬೇವು ಸೊಪ್ಪು, ಇಲ್ಲಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಸಾಂಬಾರು ಪೌಡರು, ಸ್ವಲ್ಪ ರುಚಿಗೆ ಉಪ್ಪು. ಈಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಇಲ್ಲಿ ಸಾಸಿವೆ ಸಿಡಿತಾ ಇದೆ. ನಾನೀಗ ಜೀರಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕೋಬೋದು. ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು. ಈಗ ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು. ಸ್ವಲ್ಪ ಬ್ರೌನಿಷ್ ಆಗೋ ಥರ ಹುರ್ಕೊಂಡು, ಈಗ ಬ್ರೌನಿಷ್ ಆಗಿದೆ. ಈಗ ನಾನು ತೆಗೆದಿಟ್ಕೊಂಡಿರೋ ಮಸಾಲ ಎಲ್ಲ ಹಾಕೋತಾ ಇದ್ದೀನಿ. ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಇದನ್ನು ಮುದ್ದೆ ಜೊತೆಗೆ ಬೇಕಾದ್ರೂ ತಿನ್ಬೋದು, ಇಲ್ಲ ಅನ್ನದ ಜೊತೆಗೆ ಬೇಕಾದ್ರೂ ತಿನ್ಬೋದು. ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಆ ಮಸಾಲ ಸ್ವಲ್ಪ ಬೇಯಬೇಕು ನೀರಲ್ಲೇ. ಒಂಚೂರು ನೀರು ಹಾಕ್ತಾಯಿದ್ದೀನಿ ನಾನು. ಒಂದು ಹಾಫ್ ಮಿನಿಟ್ ಸ್ವಲ್ಪ ಬೇಯಬೇಕದು. ಈಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಈಗ ಮಸಾಲ ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಸೈಡಲ್ಲಿ ಇಟ್ಕೋಬೇಕು. ತಣ್ಣಗಾದಮೇಲೆ ಮೊಸರು ಹಾಕಬೇಕು. ಬಿಸಿದಕ್ಕೆ ಮೊಸರು ಹಾಕಬಾರ್ದು. ಈಗ ತಣ್ಣಗಾಗಿದೆ ಇದು. ನಾನು ಮೊಸರು ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಖಾರ ನೋಡಿಕೊಂಡು ನೀವು ಹಾಕ್ಕೋಬೋದು. ಈಗ ಮೊಸರು ಸಾರು ರೆಡಿಯಾಗಿದೆ. ನೀವು ಮುದ್ದೆ ಜೊತೆಗಾರು ತಿನ್ಬೋದು, ಅನ್ನದ ಜೊತೆಗಾರು ತಿನ್ಬೋದು. ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.